ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸುಭಾಷೆಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ಸ್ವಯಂ ಮಾರ್ಗನಿರ್ದೇಶನದ ಅಪಾಯ. ಜ್ಞಾನೋಕ್ತಿಗಳು 3, 5, 6 ನಮ್ಮ ನೈಸರ್ಗಿಕ ಪ್ರವೃತ್ತಿಗೆ ವಿರುದ್ಧವಾದ ಆಜ್ಞೆಯೊಂದಿಗೆ ಪ್ರಾರಂಭವಾಗುತ್ತದೆ. ಹೆಚ್ಚಿನ ಜನರು ಸ್ವಾಭಾವಿಕವಾಗಿಯೇ ತಮ್ಮದೇ ಆದ ತೀರ್ಪು, ಅನುಭವಗಳು ಮತ್ತು ಭಾವನೆಗಳನ್ನು ನಂಬುತ್ತಾರೆ. ಈ ವಾಕ್ಯ ಹೇಳುತ್ತದೆ, ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸವಿಡು, ನಿನ್ನ ಸ್ವಂತ ಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳಬೇಡ. ನಿನ್ನ ಎಲ್ಲ ಮಾರ್ಗಗಳಲ್ಲಿ ಆತನನ್ನು ಸನ್ಮಾನಿಸು, ಆಗ ಆತನು ನಿಮ್ಮ ಮಾರ್ಗಗಳನ್ನು ಸರಾಗ ಮಾಡುವನು. ನಮ್ಮ ಸ್ವಂತ ತಿಳುವಳಿಕೆಯ ಮೇಲೆ ಅವಲಂಬಿತರಾಗಬೇಡಿ ಎಂದು ದೇವರು ನಮಗೆ ಎಚ್ಚರಿಸುತ್ತಾನೆ. ಏಕೆಂದರೆ ನಮ್ಮ ತಿಳುವಳಿಕೆ ಅಪೂರ್ಣ, ಮೋಸಗೊಳಿಸುವ ಮತ್ತು ಕೆಲವೊಮ್ಮೆ ಸಂಪೂರ್ಣವಾಗಿ ತಪ್ಪಾಗಿರಬಹುದು. ಈ ವಾಕ್ಯದ ಅರ್ಥ, ಪ್ರಮುಖ ನಿರ್ಧಾರಗಳಲ್ಲಿ ಮಾತ್ರ ದೇವರ ಮಾರ್ಗದರ್ಶನವನ್ನು ಕೇಳುವುದು ಎಂದಲ್ಲ. ಆದರೆ ಇದರರ್ಥ ನಮ್ಮ ದೈನಂದಿನ ಸನ್ನಿವೇಶಗಳಲ್ಲಿ ಮಾರ್ಗದರ್ಶನಗಳು, ಆಲೋಚನೆಗಳು ಮತ್ತು ಪ್ರತಿಕ್ರಿಯೆಗಳಿಂದ ದೇವರ ಜ್ಞಾನವನ್ನು ಆರಿಸಿಕೊಳ್ಳುವುದು. ಉದಾಹರಣೆಗೆ, ಯಾರಾದರೂ ನಮಗೆ ನೋವುಂಟು ಮಾಡಿದಾಗ ನಮ್ಮ ಸ್ವಂತ ತಿಳುವಳಿಕೆ ತಕ್ಷಣವೇ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ನಮಗೆ ಹೇಳುತ್ತದೆ. ನಮಗೆ ಆ ವ್ಯಕ್ತಿಯನ್ನು ದೂರ ಸರಿಯಬೇಕು, ಕಠೋರವಾಗಿ ಮಾತನಾಡಬೇಕು, ದ್ವೇಷ ಸಾಧಿಸಬೇಕು ಅಥವಾ ಸೇಡು ತೀರಿಸಿಕೊಳ್ಳಬೇಕು ಎಂದು ಅನಿಸಬಹುದು. ಆದರೆ ದೇವರು ನಮ್ಮನ್ನು ತಾಳ್ಮೆಯಿಂದಿರಲು, ಕ್ಷಮಿಸಲು, ಸೌಮ್ಯವಾಗಿರಲು ಮತ್ತು ಕೋಪಕ್ಕೆ ನಿಧಾನವಾಗಿರಲು ಮಾರ್ಗದರ್ಶನ ನೀಡಬಹುದು. ನಾವು ಸಮಸ್ಯೆಗಳು ಮತ್ತು ಕಠಿಣ ಪರೀಕ್ಷೆಗಳ ಮೂಲಕ ಹೋದಾಗ ನಮ್ಮ ತಿಳುವಳಿಕೆ ಹೇಳುತ್ತದೆ, ದೇವರು ನಮ್ಮನ್ನು ಮರೆತು ಬಿಟ್ಟಿದ್ದಾನೆ, ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾನೆ, ಯಾವುದೇ ಭರವಸೆ ಇಲ್ಲ. ಆದರೆ ದೇವರು ನಮಗೆ ಆತನನ್ನು ನಂಬಲು ಮತ್ತು ಆತನ ಮಾರ್ಗಗಳಲ್ಲಿ ನಡೆಯಲು ಹೇಳುತ್ತಾನೆ. ನಾವು ಅದನ್ನು ನೋಡಲು ಸಾಧ್ಯವಾಗದಿದ್ದರೂ ಸಹ ಆತನು ನಮ್ಮ ಒಳಿತಿಗಾಗಿ ಕೆಲಸ ಮಾಡುತ್ತಿದ್ದಾನೆ. ಅವನು ನಮ್ಮ ವಿಮೋಚನೆ ಮತ್ತು ಗುಣಪಡಿಸುವಿಕೆಗಾಗಿ ಕೆಲಸ ಮಾಡುತ್ತಿದ್ದಾನೆ. ನಮಗೆ ಕಾಣುವುದಿಲ್ಲ, ಆದರೆ ನಮಗೆ ನಂಬಿಕೆ ಇದ್ದರೆ ನಮಗೆ ಅದು ಸಿಗಬಹುದು. ನಾವು ಅವನನ್ನು ನಂಬಬೇಕು ಮತ್ತು ಅವನಿಗೆ ಹತ್ತಿರವಾಗಬೇಕು. ನಮಗೆ ಕಷ್ಟವಾದಾಗ ನಾವು ಯೂಶುವಲಿ ನಮ್ಮ ತಿಳುವಳಿಕೆಯಲ್ಲಿ ನಾವು ದೇವರಿಂದ ದೂರ ಹೋಗ್ತೇವೆ. ಆದರೆ ದೇವರ ಬುದ್ಧಿ ಏನು ಹೇಳುವುದು? ನಮಗೇನಾದರೂ ತೊಂದರೆಯಾದಾಗ ನಾವು ದೇವರ ಹತ್ತಿರ ಬರಬೇಕು. ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 3, 5, 6 ನಾವು ಏನು ಮಾಡಬಾರದು ಎಂದು ಹೇಳುವುದಲ್ಲದೆ ನಾವು ಏನು ಮಾಡಬೇಕು ಎಂಬುದರ ಬಗ್ಗೆಯೂ ಈ ವಾಕ್ಯ ಹೇಳುತ್ತದೆ. ನಮ್ಮ ಎಲ್ಲಾ ಮಾರ್ಗಗಳಲ್ಲಿ ನಾವು ಆತನನ್ನು ಒಪ್ಪಿಕೊಳ್ಳಬೇಕು ಎಂದು ಈ ವಾಕ್ಯ ಹೇಳುತ್ತದೆ. ದೇವರನ್ನು ಒಪ್ಪಿಕೊಳ್ಳುವುದು ಎಂದರೆ ಕೇವಲ ಆತನಲ್ಲಿ ನಂಬಿಕೆ ಇಡುವುದಕ್ಕಿಂತ ಅಥವಾ ಸಾಂದರ್ಭಿಕವಾಗಿ ಆತನಿಗೆ ಪ್ರಾರ್ಥಿಸುವುದಕ್ಕಿಂತ ಹೆಚ್ಚಿನದು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಜೀವನದ ಪ್ರತಿಯೊಂದು ಭಾಗದಲ್ಲೂ ಆತನನ್ನು ಒಳಗೊಳ್ಳುವುದು. ನಮ್ಮ ನಿರ್ಧಾರಗಳು, ನಮ್ಮ ಯೋಚನೆಗಳು, ಸಂಬಂಧಗಳು, ಕೆಲಸ, ಹಣಕಾಸು, ವರ್ತನೆಗಳು ಮತ್ತು ದೈನಂದಿನ ನಡವಳಿಕೆಯಲ್ಲಿ ಆತನನ್ನು ಒಳಗೊಳ್ಳುವುದು. ನಾವದು ಪ್ರಾಕ್ಟೀಸ್ ಮಾಡಬೇಕು. ವಿಶೇಷವಾಗಿ ಆಧ್ಯಾತ್ಮಿಕ ಜನರಿಗೆ ಕೇವಲ ಮಾರ್ಗದರ್ಶನ ಪಡೆಯುವುದು ಒಂದು ಐಚ್ಛಿಕ ಹೆಚ್ಚುವರಿ ಆಯ್ಕೆ ಎಂದು ನಾವು ಭಾವಿಸಬಾರದು. ಏಕೆಂದರೆ ನಮ್ಮ ಸ್ವಂತ ತಿಳುವಳಿಕೆಯಿಂದ ನಿರ್ದೇಶಿಸಲ್ಪಟ್ಟ ಜೀವನವು ನಮಗೆ ಅರಿವಿಲ್ಲದೆ ಕ್ರಮೇಣ ದೇವರ ಚಿತ್ತದಿಂದ ದೂರ ಸರಿಯಬಹುದು ಮತ್ತು ನಮಗೆ ಅನೇಕ ತೊಂದರೆಗಳು ಮತ್ತು ಹಾನಿಗಳನ್ನು ನೀಡಬಹುದು. ನಮಗೆ ಆಲ್ರೆಡಿ ತೊಂದರೆ ಇರುತ್ತದೆ, ಆದರೆ ನಾವು ದೇವರಿಂದ ದೂರ ಹೋಗಿದರೆ ಇನ್ನೂ ತೊಂದರೆ ಜಾಸ್ತಿ ಆಗುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮಗೂ ಪ್ರಾಬ್ಲಮ್ಸು, ನಮಗೂ ಕಾಯಿಲೆಗಳು ಬಂದಾಗ ದೇವರ ಹತ್ರ ಬರಬೇಕು, ಇನ್ನೂ ಹತ್ರ ಬರಬೇಕು. ಸೊ ದೇವರ ವಿರುದ್ಧ ಬಹಿರಂಗ ದಂಗೆಯೇ ವಿಶ್ವಾಸಿಗಳಿಗೆ ದೊಡ್ಡ ಬೆದರಿಕೆಯಲ್ಲ. ಅದು ನಾನು ತನ್ನ ಜೀವನವನ್ನು ನಾನೇ ನಿಭಾಯಿಸಬಲ್ಲೆ ಎಂಬ ಊಹೆಯಾಗಿದೆ. ದೇವರನ್ನು ಒಪ್ಪಿಕೊಳ್ಳುವುದು ಎಂದರೆ ಪ್ರತಿದಿನ ನಾವು ಕೇಳಿಕೊಳ್ಳಬೇಕಾದ ವಿಷಯ. ದೇವರೇ, ನಿನ್ನ ವಾಕ್ಯ ಏನು ಹೇಳುತ್ತದೆ? ನಾನು ಹೇಗೆ ಪ್ರತಿಕ್ರಿಯಿಸಬೇಕು? ನನ್ನನ್ನು ನಡೆಸು, ನನಗೆ ಮಾರ್ಗದರ್ಶನ ನೀಡಬೇಕು. ನಾವು ಯಾವಾಗಲೂ ಈ ಪ್ರಾರ್ಥಿಸಬೇಕು. ಕಷ್ಟ ಬಂದಾಗಲೂ, ನಮ್ಗೆ ಒಳ್ಳೆಯದಾದಾಗಲೂ ಯಾವಾಗಲೂ, ದೇವರೇ, ನಿನ್ನ ಮಾರ್ಗದಿಂದ ನಾನು ಹೋಗಬಾರದು. ನೀವು ತಿಳ್ಕೊಳ್ಳುತ್ತೀರಿ, ಯಾರಾದರೂ ಹಿಂಗೆ ಪ್ರಾರ್ಥಿಸುತ್ತಾರ? ಯಾರಿಗೆ ದೇವರು ಬೇಕೋ ಅವರು ಪ್ರಾರ್ಥಿಸುತ್ತಾರೆ. ನೀವು ಪ್ರಾರ್ಥಿಸುವುದಿಲ್ಲ ಎಂದು ಹೇಳಿ ಯಾರು ಪ್ರಾರ್ಥಿಸುವುದಿಲ್ಲ ಎಂದು ನೀವು ತಿಳ್ಕೊಳ್ಳಬಾರದು. ಯಾರಿಗೆ ದೇವರ ಬೇಕು, ಯಾರಿಗೆ ದೇವರ ಹತ್ತಿರ ಇರಬೇಕು, ಅವರು ಹೀಗೆ ಪ್ರಾರ್ಥಿಸುತ್ತಾರೆ. ದೇವರೇ, ನನ್ನನ್ನು ನಡೆಸು, ನಾನು ನಿನ್ನ ದಾರಿಯಿಂದ ಹೋಗಬಾರದು, ನಾನೀಗ ಏನು ಮಾಡಬೇಕು? ಹಾಗೆ ನಾವು ನಮ್ಮ ಒಳಗಡೆ ಡೈಲಿ ನಾವು ಪ್ರಾರ್ಥಿಸಬೇಕು. ಆವಾಗ ಇವಾಗ ನಾವು ಪ್ರಾರ್ಥಿಸಬೇಕು.
ದೇವರನ್ನು ಒಪ್ಪಿಕೊಳ್ಳುವುದು ಎಂದರೆ ದೇವರ ಮಾರ್ಗದರ್ಶನವನ್ನು ಕೇಳಿಕೊಂಡು ಅವರ ಜ್ಞಾನವನ್ನು ನಂಬಿ ಅವರ ವಾಕ್ಯಕ್ಕೆ ವಿಧೇಯರಾಗಿ ಇರುವುದು. ಆದರೆ ಒಬ್ಬ ವಿಶ್ವಾಸಿಯು ಚರ್ಚಿಗೆ ಹೋಗಬಹುದು, ಪ್ರಾರ್ಥಿಸಬಹುದು, ಬೈಬಲ್ ಓದಬಹುದು, ಆರಾಧನೆ ಮಾಡಬಹುದು, ಉಪವಾಸ ಮಾಡಬಹುದು ಮತ್ತು ಅದೇ ಸಮಯದಲ್ಲಿ ತನ್ನ ಸ್ವಂತ ಜ್ಞಾನದಿಂದ ಜೀವನವನ್ನು ನಡೆಸಬಹುದು. ಅವನಿಗೆ ಸಮಸ್ಯೆಗಳಿದ್ದಾಗ ಅವನು ದೇವರ ಸಹಾಯವನ್ನು ಕೋರಬಹುದು. ಆದರೆ ಅವನು ಪ್ರತಿದಿನ ದೇವರ ಮಾರ್ಗದರ್ಶನವನ್ನು ಹುಡುಕುವುದಿಲ್ಲ, ಅಲ್ಲವೇ? ನಮಗೆ ದೇವರ ಸಹಾಯ ಬೇಕು, ಆದರೆ ನಮಗೆ ದೇವರ ಮಾರ್ಗದರ್ಶನ ಬೇಡ. ಜಸ್ಟ್ ಇಮ್ಯಾಜಿನ್, ನಾವು ಯಾವಾಗಲೂ ಪ್ರಾರ್ಥಿಸುವುದು, ದೇವರಿಗೆ ಕೇಳಿಕೊಳ್ಳುವುದು ಏನು? ಅನುಗ್ರಹ, ಸಹಾಯ. ಆದರೆ ಎಷ್ಟು ಜನ ದೇವರೇ ನನ್ನನ್ನು ನಡೆಸು, ನನಗೆ ಮಾರ್ಗದರ್ಶನ ಕೊಡು, ನಿನ್ನ ಬುದ್ಧಿವಂತಿಕೆಯಿಂದ ನನ್ನನ್ನು ನಡೆಸು ಅಂತ ಯಾರಾದರೂ ಪ್ರಾರ್ಥಿಸುತ್ತೀರಾ? ಪ್ರಾರ್ಥಿಸುವವರಿದ್ದಾರೆ, ನೀವು ಪ್ರಾರ್ಥಿಸುತ್ತಾ ಇಲ್ಲದಿದ್ದರೆ ಅದು ರೂಢಿ ಮಾಡಿಕೊಳ್ಳಬೇಕು. ದೇವರ ಆಶೀರ್ವಾದಗಳು ಅಮೂಲ್ಯವಾದದ್ದು, ಆದರೆ ಆತನ ಮಾರ್ಗನಿರ್ದೇಶನವಿಲ್ಲದೆ ನಾವು ತೊಂದರೆಗಳಿಗೆ ಸಿಲುಕಬಹುದು. ದೇವರು ದಾವೀದನ್ನು ಪಾಪದಿಂದ ರಕ್ಷಿಸಲು ಬಯಸಿದಾಗ ಆತನು ಅವನನ್ನು ಎಚ್ಚರಿಸಿದನು. ದೇವರು ಪೇತ್ರನನ್ನು ವೈಫಲ್ಯಗಳಿಂದ ರಕ್ಷಿಸಲು ಬಯಸಿದಾಗ ಆತನು ಅವನನ್ನು ಎಚ್ಚರಿಸಿದನು. ಲೂಕ 22:31-34. ದೇವರು ಇಸ್ರಾಯೇಲ್ಯರನ್ನು ವಿನಾಶದಿಂದ ರಕ್ಷಿಸಲು ಬಯಸಿದಾಗ ಆತನು ಅವನನ್ನು ಮಾರ್ಗದರ್ಶಿಸಲು ಪ್ರವಾದಿಗಳನ್ನು ಕಳುಹಿಸಿದನು. ಅದೇ ರೀತಿ ದೇವರು ತನ್ನ ಜನರ ಮೂಲಕ, ದೇವರ ತನ್ನ ವಾಕ್ಯಗಳ ಮೂಲಕ, ದೇವರ ತನ್ನ ನಾಯಕರ ಮೂಲಕ ತನ್ನ ಜನರಿಗೆ ಮಾರ್ಗದರ್ಶನದೊಂದಿಗೆ ಮುನ್ನಡೆಸುತ್ತಾರೆ. ಪ್ರಶ್ನೆ, ದೇವರು ಮಾರ್ಗದರ್ಶನ ಮಾಡಲು ಸಿದ್ಧರಾಗಿದ್ದಾರೆಯೇ? ಅಲ್ಲ. ಪ್ರಶ್ನೆ, ನಾವು ಮಾರ್ಗದರ್ಶನ ಪಡೆಯಲು ಸಿದ್ಧರಾಗಿದ್ದೇವೆ. ನಮ್ಮಲ್ಲಿ ಅನೇಕರು ದೇವರ ಆಶೀರ್ವಾದಗಳನ್ನು ನಮಗೆ ಬೇಕು ಮತ್ತು ನಾವು ಅವುಗಳು ಪಡೆಯಲು ಅರ್ಹರು ಎಂದು ಭಾವಿಸುತ್ತೇವೆ. ಅದಕ್ಕೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಆದರೆ ಅವರ ಆಶೀರ್ವಾದಗಳಿಂದ ಹೆಚ್ಚಾಗಿ ದೇವರ ಮಾರ್ಗದರ್ಶನ ಅವರಿಗೆ ಬೇಕು ಎಂಬುದನ್ನು ಅನೇಕ ಸಾರಿ ಅವರು ಅರ್ಥಿಕೊಳ್ಳುವುದಿಲ್ಲ, ಅಲ್ಲವೇ? ಅನೇಕ ವಿಶ್ವಾಸಿಗಳು ದೇವರ ಮಾರ್ಗದರ್ಶನವನ್ನು ಬಹಿರಂಗವಾಗಿ ತಿರಸ್ಕರಿಸುವುದಿಲ್ಲ. ಅವರು ತಮಗೆ ಅದರ ಅಗತ್ಯವಿಲ್ಲ ಎಂಬಂದೇ ಬದುಕುತ್ತಾರೆ. ನೀವು ಹಾಗೆ ಇರಬಹುದು. ದೇವರ ಆಶೀರ್ವಾದ ಬೇಕು, ಆದರೆ ಅವರ ಮಾರ್ಗದರ್ಶನ ಬೇಡ. ನಾವು ಈಗ ಇದನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಪ್ರತಿಯೊಬ್ಬ ವಿಶ್ವಾಸಿಗೆ ದೇವರ ಮಾರ್ಗದರ್ಶನ ಏಕೆ ಬೇಕಾ? ಪ್ರತಿಯೊಂದು ವಿಶ್ವಾಸಿಗೆ ಅನುಗ್ರಹ ಮಾತ್ರ ಬೇಕಾ? ಮಾರ್ಗದರ್ಶನ ಬೇಡವಾ? ಮಾರ್ಗದರ್ಶನವಿಲ್ಲದೆ ಅವರಿಗೆ ಅನುಗ್ರಹ ಸಿಗುತ್ತದಾ? ಇದೆಲ್ಲ ನೀವು ಬೈಬಲಿಂದ ಅರ್ಥ ಮಾಡಿಕೊಳ್ಳಬೇಕು. ನಮಗೆಲ್ಲರಿಗೂ ದೇವರು ಯಾರು ಎಂದು ಅರ್ಥ ಆಗಿರುವುದು ಬೈಬಲಿನಿಂದ. ಆದರೆ ಬೈಬಲಲ್ಲಿ ಬರೆದಿರುವ ಎಲ್ಲವನ್ನು ನಾವು ವಿಶ್ವಾಸ ಮಾಡಬೇಕು, ಎಲ್ಲವನ್ನು ನಾವು ಫಾಲೋ ಮಾಡಬೇಕು. ಹಲ್ಲೆಲೂಯಾ. ಇಬ್ರಿಯ 3:13 ಪಾಪದ ಮೋಸದ ಬಗ್ಗೆ ಮಾತನಾಡುತ್ತದೆ. ಪಾಪವು ಮೋಸಕರವಾಗಿದೆ. ಪಾಪವು ನಮ್ಮೊಳಗಿನ ಅಪಾಯಕಾರಿ ಭಾಗವಾಗಿತ್ತು. ಅದು ನಮ್ಮ ವಿರುದ್ಧ ಕೆಲಸ ಮಾಡುತ್ತದೆ. ಪಾಪವು ನಮ್ಮೊಳಗಿನ ವಿಷವಂತೆ. ನಾವೆಲ್ಲರೂ ಈ ವಿಷದೊಂದಿಗೆ ಹುಟ್ಟಿದ್ದೇವೆ ಮತ್ತು ನಮಗೆ ವಯಸ್ಸಾದಂತೆ ಈ ವಿಷವು ನಮ್ಮಲ್ಲಿ ಬೆಳೆಯುತ್ತಾ ಇರುತ್ತದೆ. ನಾವು ಅದನ್ನು ಗುರುತಿಸಿ ಮತ್ತು ಅದು ನಮ್ಮನ್ನು ನಾಶ ಮಾಡುವ ಮೊದಲು ದೇವರೊಂದಿಗೆ ವ್ಯವಹರಿಸಬೇಕು. ನಮ್ಮಲ್ಲಿ ಇರುವ ಒಂದು ಭಾಗ ಬೆಳೆಯುತ್ತಿರುವ ಪಾಪ. ನಾವು ಹುಟ್ಟಿರುವುದೇ ಪಾಪದಿಂದ, ಮತ್ತೆ ಪಾಪ ನಮ್ಮಲ್ಲಿ ವಯಸ್ಸಾದಂತೆ ಬೆಳೆಯುತ್ತಾ ಇರುತ್ತದೆ. ಅದು ನಮಗೇನು ಒಳ್ಳೆಯದು ಮಾಡುವುದಿಲ್ಲ, ನಮಗೆ ಕೆಟ್ಟದು ಮಾತ್ರ ಮಾಡುತ್ತದೆ. ನಾವು ಇದನ್ನು ಗುರುತಿಸಿ ಮತ್ತು ಅದು ನಮ್ಮನ್ನು ನಾಶ ಮಾಡುವ ಮೊದಲು ದೇವರೊಂದಿಗೆ ವ್ಯವಹರಿಸಬೇಕು. ಒಬ್ಬ ವಿಶ್ವಾಸಿಯು ಪಾಪದ ಪರಿಣಾಮಗಳನ್ನು ಹೊಂದಿರುತ್ತಾನೆ ಎಂದು ಮನಸ್ಸಲ್ಲಿ ತಿಳಿದುಕೊಳ್ಳಬಹುದು, ಆದರೆ ಅವನು ತನ್ನ ನಿರ್ದಿಷ್ಟ ಅವಿಧೇಯತೆಯು ಇದಕ್ಕೆ ಹೊರತಾಗಿರುತ್ತದೆ ಎಂಬಂತೆ ವರ್ತಿಸುತ್ತಾನೆ, ಅಲ್ಲವೇ? ತುಂಬಾ ವಿಶ್ವಾಸಿಗಳಿಗೆ ಪಾಪದ ಬಗ್ಗೆ ಗೊತ್ತಿದೆ. ಅವರ ಪಾಪ ಕೆಟ್ಟದು, ಅದಕ್ಕೆ ಫಲಿತಾಂಶ ಸಿಗುತ್ತದೆ ಎಂದು ಗೊತ್ತಿದ್ರೂ ಕೂಡ ಕೂಳಾಗಿ ಪಾಪ ಮಾಡುತ್ತಾರೆ. ಅವರು ತಿಳ್ಕೊಳ್ಳುತ್ತಾರೆ ಅದು ಅವರಿಗೇನು ಆಗುವುದಿಲ್ಲ, ಅಲ್ಲವೇ? ದೇವರ ಭಯವಿಲ್ಲದೆ ನಾವು ಪಾಪ ಮಾಡುತ್ತೇವೆ. ಆದರೆ ದೇವರು ತನ್ನ ಸೃಷ್ಟಿಯಲ್ಲಿ ಭೌತಿಕ ನಿಯಮಗಳಷ್ಟೇ ಖಚಿತವಾಗಿ ಆಧ್ಯಾತ್ಮಿಕ ನಿಯಮಗಳನ್ನು ನಿರ್ಮಿಸಿದ್ದಾನೆ. ಗಲಾತ್ಯದವರಿಗೆ 6:7 ಹೇಳುತ್ತದೆ, ಮೋಸ ಹೋಗಬೇಡಿರಿ, ದೇವರು ಅಪಹಾಸ್ಯ ಮಾಡುವವನಲ್ಲ, ಒಬ್ಬನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವನು. ಪೌಲನು ಮೋಸ ಹೋಗಬೇಡಿ ಎಂದು ಹೇಳುವ ಮೂಲಕ ಪ್ರಾರಂಭಿಸುತ್ತಾನೆ. ಮೋಸ ಹೋಗಬೇಡಿ, ಡೋಂಟ್ ಬಿ ಡಿಸೀವ್ಡ್. ಏಕೆ?
ಏಕೆಂದರೆ ನಮ್ಮ ಸ್ವಾಭಾವಿಕ ಪ್ರವೃತ್ತಿ ಎಂದರೆ ನಾವು ಆಧ್ಯಾತ್ಮಿಕವಾಗಿ ಒಂದನ್ನು ಬಿತ್ತಿ ಬೇರೆ ಏನಾದರೂ ಕೊಯ್ಯಬಹುದು ಎಂದು ನಂಬುವುದು. ಭೌತಿಕವಾಗಿ ನಮಗೆ ಗೊತ್ತಿದೆ, ರಾಗಿ ಬಿತ್ತಿದರೆ ನಮಗೆ ಗೋಧಿ ಅಲ್ಲಾಂದ್ರೆ ಅಕ್ಕಿ ಕೊಯ್ಯೋದಕ್ಕೆ ಆಗುವುದಿಲ್ಲ ಅಂತ. ನಮಗೆ ಗೋಧಿ ಅಥವಾ ಅಕ್ಕಿ ಬೇಕಂದ್ರೆ ಅದನ್ನ ಬೀಜಗಳು ನಾವು ಬಿತ್ತುವುದು. ಆದರೆ ವಿಶ್ವಾಸಿಗಳಿಗೆ ಗೊತ್ತಿದೆ ಪಾಪದ ಫಲಿತಾಂಶಗಳು. ಅವರು ಸಾಕಷ್ಟು ಓದಿದ್ದಾರೆ, ಅವರು ಸಾಕಷ್ಟು ಪಾಸ್ಟರ್ಗಳಿಂದ ಕೇಳಿಸ್ಕೊಂಡಿದ್ದಾರೆ. ಆದರೂ ಪಾಪ ಬಿತ್ತುವುದಕ್ಕೆ ಏನು ಕಮ್ಮಿ ಇಲ್ಲ. ಪಾಪ ಬಿತ್ತಿ ಬಿತ್ತಿ ಅವರಿಗೆ ಒಳ್ಳೆ ಆಶೀರ್ವಾದಗಳು ಬೇಕು. ಪಾಪ ದೇವರು ಕಡೆಗಣಿಸುವವನಲ್ಲ ಎಂದು ನಾವು ಅರ್ಥ ಮಾಡಿಸಿಕೊಳ್ಳಬೇಕು. ನಮ್ಮ ಪಾಪಗಳು ಗಾಡ್ ವಿಲ್ ನಾಟ್ ಇಗ್ನೋರ್, ಗಾಡ್ ವಾಂಟ್ ಓವರ್ಲುಕ್ ಅವರ್ ಪಾಪಗಳು ಅರ್ಥ ಮಾಡಿಕೊಳ್ಳಬೇಕು. ದೇವರು ಕಡೆಗಣಿಸುವುದಿಲ್ಲ. ಒಂದೊಂದು ಬೀಜ ನಾವು ನೆಲದಲ್ಲಿ ಇಟ್ಟರೆ ಆ ನೆಲ ಒಳ್ಳೆಯದಾದರೆ ನಮಗೆ ಗೊತ್ತು ಎಷ್ಟು ಸುಗಿಯನ್ನು ಅದರಿಂದ ಬರ್ತದೆ ಅಂತ, ಎಷ್ಟು ಬೆಳೆಯುತ್ತದೆ ಅಂತ. ಅದೇ ತರ ಪಾಪಗಳಂಗೆ ನಾವು ಮಾಡುತ್ತಾ ಇರ್ತೇವೆ. ಒಂದೊಂದು ಪಾಪಗಳು ನಾವು ಕೆಟ್ಟದು ಕೊಯ್ಯುವುದಕ್ಕೆ ನಾವು ಬಿತ್ತುವ ಬೀಜಗಳು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಸೀರಿಯಸ್ನೆಸ್ ವಿಶ್ವಾಸಿಗಳಿಗೆ ಬರಬೇಕು. ಆ ಸೀರಿಯಸ್ನೆಸ್ ಇದ್ದರೆ ಅವರು ಪಾಪಗಳು ಕಂಟ್ರೋಲ್ ಮಾಡುತ್ತಾರೆ. ಆದರೆ ನಾವು ಒಳ್ಳೆಯದನ್ನು ಮಾಡಿದರೆ, ಒಂದೊಂದು ಒಳ್ಳೆಯದು ನಾವು ಮಾಡಿದರೆ, ದೇವರ ದಾರಿಯಲ್ಲಿ ನಡೆದರೆ, ದೇವರ ಸ್ವಭಾವಗಳನ್ನು ನಮ್ಮಲ್ಲಿ ಬೆಳೆದರೆ, ಸ್ವಲ್ಪ ಸೆಲ್ಫ್ ಕಂಟ್ರೋಲ್ ಮಾಡಿ ಒಬ್ಬರನ್ನು ಪ್ರೀತಿಸಿದರೆ, ಸಹಿಸಿದರೆ, ಕ್ಷಮಿಸಿದರೆ, ದೇವರ ಕೆಲಸ ಮಾಡಿದರೆ ಅದು ಹಂಗೆ ಬೆಳೀತಾ ಇರುತ್ತದೆ. ಇದಕ್ಕೆ ನಮಗೆ ಒಳ್ಳೆಯದು ಕೊಡುವುದಕ್ಕೆ ಇದೆರಡೂ ಆಗುತ್ತದೆ ನಮಗೆ. ಅದು ನಾವು ಮರೆಯಬಾರದು. ಅನೇಕ ಜನರು ಒಂದು ಸಣ್ಣ ಪಾಪ ಅಥವಾ ತಪ್ಪು ಮನೋಭಾವವು ಮುಖ್ಯವಲ್ಲ ಎಂದು ಭಾವಿಸುತ್ತಾರೆ. ಆದರೆ ಪ್ರತಿಯೊಂದು ಪಾಪದ ಆಲೋಚನೆ, ಈವನ್ ಆಲೋಚನೆ, ಥಾಟ್ಸ್, ಕಹಿ ಮನೋಭಾವ, ಅವಿಧೇಯತೆಯ ಕ್ರಿಯೆ ಮತ್ತು ವಿಳಂಬ ವಿಧೇಯತೆಯೇ ಒಂದು ಬೀಜವಾಗಿದೆ. ಆದರೆ ಒಂದು ದಿನ ಅವು ಸುಖಿಯನ್ನು ಉತ್ಪಾದಿಸುತ್ತವೆ. ವಿಧೇಯತೆಯ ಮೂಲಕ ಆಶೀರ್ವಾದ ಅಥವಾ ಅವಿಧೇಯತೆಯ ಮೂಲಕ ದುಃಖವನ್ನು ತರುತ್ತದೆ. ಒಂದು ದಿನದಲ್ಲಿ ನಾವು ಯಾವ ಬೀಜ ಜಾಸ್ತಿ ಬಿತ್ತುವುದು? ಜಾಗರೂಕತೆಯಿಂದ ನಾವು ಜೀವನ ಮಾಡಿದರೆ, ಇವತ್ತು ನಾನು ಒಳ್ಳೆಯದನ್ನು ಬಿತ್ತಬೇಕು, ಇವತ್ತು ನಾನು ಸಹಿಸಬೇಕು, ಸೆಲ್ಫ್ ಕಂಟ್ರೋಲ್ ಮಾಡಬೇಕು, ಚೆನ್ನಾಗಿ ವರ್ತಿಸಬೇಕು, ದೇವರ ಕೆಲಸ ಮಾಡಬೇಕು, ಯೂಟ್ಯೂಬ್ಗೋಸ್ಕರ ನೀವು ಪ್ರಾರ್ಥಿಸಬೇಕು, ಸಭೆಗೋಸ್ಕರ ಪ್ರಾರ್ಥಿಸಬೇಕು. ಅದೆಲ್ಲ ಒಂದೊಂದು ಒಳ್ಳೆ ಬೀಜಗಳು. ಸಭೆಯಲ್ಲಿ ಹೊಸಬರು ಬರಬೇಕು. ಬರೀ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ಗೋಸ್ಕರ ಮಾತ್ರ ಪ್ರೇಯರ್ ಮಾಡಬಾರದು. ಸಭೆಯಲ್ಲಿ ಹೊಸಬರು ಬರುವುದು, ಅವರು ಬೆಳೆಯುವುದು ಎಲ್ಲ ದೇವರ ಪ್ರೇಯರ್ ರಿಕ್ವೆಸ್ಟ್. ನಮ್ಮ ಈ ಮೆಸೇಜಸ್ ಎಲ್ಲ ತುಂಬಾ ಜನರಿಗೆ ಹೋಗುವುದು, ಅವರು ನೋಡಿ ಅವರು ಬೆಳೆಯೋದು ಎಲ್ಲ ಪ್ರೇಯರ್. ಅದೆಲ್ಲ ನಿಮ್ಮಲ್ಲಿ ಒಳ್ಳೆ ಬೀಜಗಳಾಗಿ ನೀವು ಅದು ಮಾಡುತ್ತಾ ಹೋಗಿದರೆ, ಒಳ್ಳೆಯ ಹೃದಯದಿಂದ ಮಾಡುತ್ತಾ ಹೋಗಿದರೆ ನಿಮಗೊಳ್ಳೆಯ ಫಲ ಸಿಗುತ್ತದೆ. ಪ್ರತಿಯೊಂದು ಪಾಪದ ಆಲೋಚನೆ, ಕಹಿ ಮನೋಭಾವ, ಅವಿಧೇಯತೆಯ ಕ್ರಿಯೆ ಮತ್ತು ವಿಳಂಬ ವಿಧೇಯತೆ ಒಂದು ಬೀಜವಾಗಿದೆ. ಬೀಜಗಳು ಸ್ವಲ್ಪ ಸಮಯದವರೆ ಅಡಗಿರಬಹುದು, ಆದರೆ ಒಂದು ದಿನ ಅವು ಸುಖಿಯನ್ನು ಉತ್ಪಾದಿಸುತ್ತವೆ. ವಿಧೇಯತೆಯ ಮೂಲಕ ಆಶೀರ್ವಾದ ಅಥವಾ ಅವಿಧೇಯತೆಯ ಮೂಲಕ ದುಃಖಗಳನ್ನು ತರುತ್ತದೆ. ದೇವರಿಗೋಸ್ಕರ ಯಾರು ಕೆಲಸ ಮಾಡ್ತಾರೆ? ನಾವೆಲ್ಲರೂ ನಮ್ಮ ಮನೆಯವರಿಗೋಸ್ಕರ, ನಮಗೋಸ್ಕರ ಕೆಲಸ ಮಾಡ್ತೇವೆ. ದೇವರಿಗೋಸ್ಕರ ನಾವು ಏನು ಮಾಡಿದ್ರು ಅದೆಲ್ಲ ಒಳ್ಳೆಯ ಬೀಜಗಳು. ಒಂದು ದಿನ ನಿಮಗೆ ಒಳ್ಳೆಯ ಫಲ ಸಿಗುತ್ತದೆ. ಅದೇ ತರ ಕೆಟ್ಟದು ಮಾಡಿದಾಗ ತಕ್ಷಣ ನಿಮಗೆ ಫಲ ಸಿಗುವುದಿಲ್ಲ. ಒಳ್ಳೆಯದನ್ನು ಬಿತ್ರಿ, ನಿಮಗೆ ಒಂದಿನ ಒಳ್ಳೆಯದಾಗುತ್ತದೆ. ಬರೀ ಕೆಟ್ಟದು ಮಾತ್ರ ಬಿತ್ತಿ 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 ಒಳ್ಳೆಯದಕ್ಕೆ ಪ್ರಾರ್ಥನೆ ಮಾಡುವುದು. ರಾಗಿ ಬೀಜ ಬಿತ್ತಿ ಬಿತ್ತಿ ದೇವರೇ ನನಗೆ ಅಕ್ಕಿ ಕೊಡು, ದೇವರೇ ನನಗೂ ಗೋಧಿ ಕೊಡು. ಡೈಲಿ ಬಿತ್ತುವುದು ರಾಗಿ. ರಾಗಿ ಬಿತ್ತುವಾಗ ನಿಮ್ಗೆ ಗೊತ್ತಿರಬೇಕು ರಾಗಿನೇ ನಿಮ್ಗೆ ಸಿಗುವುದು ಅಂತ. ಡೈಲಿ ಕೋಪ, ಡೈಲಿ ಸ್ವಾರ್ಥತೆ, ಡೈಲಿ ಅಹಂಕಾರ, ಡೈಲಿ ದುಃಖ, ಡೈಲಿ ಗೊಣಗಾಟ, ಇದೆಲ್ಲ ಒಂದೊಂದು ಬೀಜ. ಬಿ ಕೇರ್ಫುಲ್ ದೇವರ ಮಕ್ಕಳೇ. ನೀವು ತಿಳ್ಕೊಳ್ತೀರಿ, ಓ ಹಿಂಗೆಲ್ಲ ಯಾರಾದರೂ ಜೀವಿಸುತ್ತಾರ? ಜೀವಿಸುವವರು ಈ ಲೋಕದಲ್ಲಿ ಇದ್ದಾರೆ. ಎಲ್ಲರೂ ಜೀವಿಸುವುದಿಲ್ಲ. ನಿಮ್ಗೆ ಬೇಡ ಅಂತಾರೆ ಜೀವಿಸಬೇಡ ಅಷ್ಟೇ. ಮತ್ತೆ ರಾಗಿ ಬಿತ್ತಿ ಗೋಧಿಗೋಸ್ಕರ ನೀವು ಎಕ್ಸ್ಪೆಕ್ಟ್ ಮಾಡಬಾರದು ವಿಶ್ವಾಸಿಗಳೇ. ನೀವು ರಾಗಿ ಬಿತ್ತಿ ಅಲ್ಲಿ ಕುತ್ಕೊಂಡು ಉಪವಾಸ ಮಾಡಿದ್ರು ಅದು ಗೋಧಿ ಆಗುತ್ತದಾ? ನಾವು ಜಾಗರೂಕರಾಗಿರಬೇಕು. ಉದ್ದೇಶಪೂರ್ವಕವಾಗಿ ಮಾತ್ರ ನಮಗೆ ಒಳ್ಳೆಯದನ್ನು ಬಿತ್ತಕ್ಕಾಗುತ್ತದೆ.
ನ್ಯಾಚುರಲಿ ಆ ಕೆಟ್ಟ ಬೀಜಗಳು ಹಾಗೇ ಬರ್ತದೆ. ಅದು ಕಂಟ್ರೋಲ್ ಮಾಡಿ ಒಳ್ಳೆ ಬೀಜಗಳು ಬಿತ್ತುವುದಕ್ಕೆ ವಿ ಶುಡ್ ಬಿ ಮೈಂಡ್ಫುಲ್, ಕೇರ್ಫುಲ್, ಪರ್ಪಸ್ಫುಲ್. ಆದರೆ ಮಾತ್ರ ಯಾರಿಗಾದರೂ ಮಾಡಕ್ಕಾಗತ್ತೆ, ಯಾರಿಗಾದರೂ, ನಿಮಗಾದರೂ ನನಗಾದರೂ. ಅರ್ಥ ಮಾಡಿಕೊಳ್ಳಿ. ಪಾಪದ ಬಗ್ಗೆ ಭಯಾನಕ ವಿಷಯವೇನೆಂದರೆ ಅದರ ಪರಿಣಾಮಗಳು ಹೆಚ್ಚಾಗಿ ವಿಳಂಬವಾಗುತ್ತವೆ. ತೀರ್ಪು ತಕ್ಷಣ ಬರುವುದಿಲ್ಲವಾದ್ದರಿಂದ ಜನರು ಏನೂ ಆಗುತ್ತಿಲ್ಲ ಎಂದು ಭಾವಿಸುತ್ತಾರೆ. ಆದರೆ ರೋಗಗಳನ್ನು ಕಾಣಿಸಿಕೊಳ್ಳುವ ಮೊದಲೇ ದೇಹದಲ್ಲಿ ರೋಗವು ಮೌನವಾಗಿ ಬೆಳೆಯುವಂತೆಯೇ ಪರಿಣಾಮಗಳು ಗೋಚರಿಸುವ ಮೊದಲೇ ಪಾಪವು ವ್ಯಕ್ತಿಯ ಆತ್ಮೀಯ ಜೀವನವು ಮತ್ತು ಭೌತಿಕ ಜೀವನವು ಮೌನವಾಗಿ ಹಾನಿಗೊಳಿಸುತ್ತದೆ. ಅದಕ್ಕಾಗಿಯೇ ನಮಗೆ ದೇವರ ಮಾರ್ಗದರ್ಶನ ಬೇಕು. ನಾವು ನೋಡುವ ಮೊದಲೇ ಪರಿಣಾಮಗಳನ್ನು ದೇವರು ನೋಡುತ್ತಾರೆ. ಆತನು ನಮ್ಮನ್ನು ಎಚ್ಚರಿಸುವಾಗ, ಆತನು ನಮ್ಮನ್ನು ಸರಿಪಡಿಸುವಾಗ ಮತ್ತು ನಮ್ಮನ್ನು ಖಂಡಿಸುವಾಗ ಆತನು ನಮ್ಮ ಜೀವನವನ್ನು ಕಷ್ಟಕರವಾಗಿಸಲು ಪ್ರಯತ್ನಿಸುವುದಿಲ್ಲ ಮತ್ತು ನಾವು ಇನ್ನೂ ನೋಡಲಾಗದ ಕಷ್ಟಗಳು ಮತ್ತು ನಷ್ಟಗಳಿಂದ ನಮ್ಮನ್ನು ರಕ್ಷಿಸಲು ಪ್ರಯತ್ನಿಸುತ್ತಾರೆ. ಅವಿಧೇಯತೆಯ ಕಾರಣದಿಂದಾಗಿ ತನ್ನ ಸ್ವಂತ ತಿಳುವಳಿಕೆಯಲ್ಲಿ ನಡೆಯುವ ಮೂಲಕ ಸಾಮ್ಸೋನನು ತನ್ನ ಶಕ್ತಿ, ದೃಷ್ಟಿ ಮತ್ತು ಗೌರವವನ್ನು ಕಳೆದುಕೊಂಡನು. ದಾವೀದನು ತನ್ನ ಮನೆಯಲ್ಲಿ ಶಾಂತಿಯನ್ನು ಕಳೆದುಕೊಂಡನು. ಲೋತನು ತನ್ನ ಕುಟುಂಬದ ಬಹುಭಾಗವನ್ನು ಕಳೆದುಕೊಂಡನು ಮತ್ತು ದೇವರು ಸಿದ್ಧಪಡಿಸಿದ ಅನೇಕ ಆಶೀರ್ವಾದಗಳನ್ನು ಕಳೆದುಕೊಂಡನು. ಅನೇಕ ವಿಶ್ವಾಸಿಗಳು ತಾವು ಸ್ಪಷ್ಟವಾದ ಪಾಪಗಳನ್ನು ಮಾಡುತ್ತಿಲ್ಲ ಎಂಬ ಕಾರಣದಿಂದಾಗಿ ತಾವು ಸುರಕ್ಷಿತರು ಎಂದು ಭಾವಿಸುತ್ತಾರೆ. ಏನು ದೊಡ್ಡ ಪಾಪಗಳನ್ನು ನಾನು ಈಗ ಏನು ಮಾಡ್ತಾ ಇಲ್ಲ, ನಾನೀಗ ಡ್ರಿಂಕ್ಸ್ ಕುಡಿತಾ ಇಲ್ಲ, ಸ್ಮೋಕ್ ಮಾಡ್ತಾ ಇಲ್ಲ, ಅಲ್ಲಾಂದ್ರೆ ಗಾಂಜಾ ಏನು ತಕ್ಕೊಳ್ತಾ ಇಲ್ಲ, ಅಲ್ಲಾಂದ್ರೆ ಬೇರೆ ಏನು ಕೆಟ್ಟ ಸ್ವಭಾವಗಳಿಗೆ ಏನೂ ಇಲ್ಲ. ಅದಕ್ಕೆ ವಿಶ್ವಾಸಿಗಳು ತಿಳ್ಕೊಳ್ಳುತ್ತಾರೆ ನಾನೀಗ ದೇವರ ದಾರಿಯಲ್ಲಿ ನಡೆಯುತ್ತಾ ಇದ್ದೇನೆ. ಆದರೆ ನಮ್ಮ ಅರಿವಿಲ್ಲದೆಯೇ ನಮ್ಮಲ್ಲಿ ಅನೇಕ ಪಾಪಗಳು ಬೆಳೆಯುತ್ತಾ ಇರುತ್ತದೆ. ಇದಕ್ಕಾಗಿಯೇ ದಾವೀದನು ಪ್ರಾರ್ಥಿಸಿದನು. ಕೀರ್ತನೆ 139:23, ದೇವರೇ ನನ್ನನ್ನು ಶೋಧಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಪರೀಕ್ಷಿಸಿ ನನ್ನ ಆಲೋಚನೆಗಳನ್ನು ತಿಳಿದುಕೋ. ಇದೇ ನಾವು ಪ್ರಾರ್ಥಿಸಬೇಕು. ದೇವರೇ ನನ್ನನ್ನು ಶೋಧಿಸಿ, ನನಗೂ ಅರ್ಥವಾಗದದನ್ನು ನನಗೆ ತಿಳಿಸಿಕೊಡಿ ಸ್ವಾಮಿ, ಅರ್ಥ ಮಾಡಿಸ್ಕೊಡಿ. ನನಗೆ ನನ್ನ ದಾರಿಯಲ್ಲಿ ನಡೆಯಬೇಡ. ಸುಳ್ಳು ಹೇಳುವವರು ತುಂಬಾ ಜನರು ಹಾಗೇ ಸುಳ್ಳು ಹೇಳ್ತೀರ. ನೀವು ತಿಳ್ಕೊಳ್ತೀರಿ ಅದಕ್ಕೆ ಕೆಟ್ಟದ್ದು ನಮಗೆ ಬರುವುದಿಲ್ಲ ಅಂತ. ಬರ್ತದೆ. ಒಂದು ಸುಳ್ಳು ಹೇಳುವುದಾದರೂ ಅದು ಕೆಟ್ಟ ಬೀಜ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ನಾವು ಪ್ರತಿಯೊಂದು ವಂಚನೆ, ಪ್ರತಿಯೊಂದು ದೌರ್ಬಲ್ಯ ಮತ್ತು ದೇವರ ಪರಿಣಾಮಗಳನ್ನು ಮೊದಲೇ ಸ್ಪಷ್ಟವಾಗಿ ನೋಡಲು ಸಾಧ್ಯವಾದರೆ ನಮ್ಮ ದೇವರ ಮಾರ್ಗದರ್ಶನ ಅಗತ್ಯವಾಗಿ ಇರುವುದಿಲ್ಲ. ಆದರೆ ಅದು ನಮಗೆ ಸಾಧ್ಯವಾಗದಿರುವುದರಿಂದ ದೇವರ ಮಾರ್ಗದರ್ಶನ ಐಚ್ಛಿಕವಲ್ಲ, ಅದು ಅತ್ಯಂತ ಅಗತ್ಯ. ದೇವರ ಮಾರ್ಗದರ್ಶನವನ್ನು ಹಗುರವಾಗಿ ವಿಶ್ವಾಸಿಗಳು ಪರಿಗಣಿಸಬಾರದು. ಕೀರ್ತನೆ 23ನೇ ಅಧ್ಯಾಯದಲ್ಲಿ ದೇವರೊಂದಿಗಿನ ನಮ್ಮ ಸಂಬಂಧವನ್ನು ಕುರಿ ಮತ್ತು ಕುರ್ಬನ ಸಂಬಂಧದಂತೆ ಪ್ರಸ್ತುತಪಡಿಸುತ್ತದೆ. ಈ ಚಿತ್ರವು ನಮಗೆ ಬಹಳ ಮುಖ್ಯವಾದದನ್ನು ಕಳಿಸುತ್ತದೆ. ಅದೇನು? ದೇವರ ಮಾರ್ಗದರ್ಶನ ನಮಗೆ ಕೇವಲ ಸಹಾಯಕವಲ್ಲ, ಅದು ಅತ್ಯಗತ್ಯ. ಕೆಲವರು ವಿಶ್ವಾಸ ಮಾಡುವುದಿಲ್ಲ, ಯಾಕೆ ದೇವರ ಗೈಡೆನ್ಸ್ ನನಗೆ ಬೇಕು. ಆದರೆ ಇದರಿಂದ ನಿಮಗೆ ಅರ್ಥವಾಗುತ್ತದೆ ಒಬ್ಬ ವಿಶ್ವಾಸಿಗೆ ಮಾರ್ಗದರ್ಶನ ಬೇಕೋ ಬೇಡವೋ ಅಂತ. ನಮ್ಮನ್ನು ಹೋಲಿಸಿರೋದು ಕುರಿ, ದೇವರು ಕುರ್ಬನು. ದೇವರು ನಮ್ಮನ್ನು ಕುರಿಗೆ ಏಕೆ ಹೋಲಿಸಿದನು? ಬೈಬಲ್ನಾದ್ಯಂತ ದೇವರು ತನ್ನ ಜನರನ್ನು ಕುರಿಗೆ ಮತ್ತು ತನ್ನನ್ನು ಕುರುಬನಿಗೆ ಪದೇ ಪದೇ ಹೋಲಿಸುತ್ತಾನೆ. ಏಕೆಂದರೆ ಕುರಿಗಳು ಹೆಚ್ಚು ಅವಲಂಬಿತ ಪ್ರಾಣಿಗಳಲ್ಲಿ ಸೇರಿವೆ. ಅವು ತನ್ನದೇ ಆದ ದಾರಿಯನ್ನು ಕಂಡುಕೊಳ್ಳುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಲ್ಲ. ಅವುಗಳಿಗೆ ಅದಕ್ಕೆ ಸಾಧ್ಯವಾಗುವುದಿಲ್ಲ. ಒಂದು ಕುರಿಗೆ ಅದನ್ನ ದಾರಿ ಕಂಡುಹಿಡಿಯೋದು ಸಾಧ್ಯವಲ್ಲ. ಒಂದು ಕುರಿಯನ್ನು ಸ್ವಂತಕ್ಕೆ ಬಿಟ್ರೆ ಅದು ಸುಲಭವಾಗಿ ಅಳದಾಡಬಹುದು, ದಾರಿ ತಪ್ಪಬಹುದು ಅಥವಾ ಅಪಾಯಕ್ಕೆ ಸಿಲುಕಬಹುದು. ಅದು ತುಂಬಾ ತಡವಾಗುವವರೆಗೆ ತಾನು ದಾರಿ ತಪ್ಪಿದ್ದಾನೆಂದು ಅದಕ್ಕೆ ಅರಿವೇ ಆಗಿರಬಹುದು. ದೇವರು ತನ್ನ ಕುರಿಗಳನ್ನು ಈ ಲೋಕದಲ್ಲಿ ಒಂಟಿಯಾಗಿ ಅಳದಾಡಲು ಬಿಟ್ಟಿಲ್ಲ. ಆತನು ಅವರನ್ನು ತನ್ನ ಹಿಂದಾದ ಸಭೆಯಲ್ಲಿ ಇರಿಸಿ ಮುಖ್ಯ ಕುರ್ಬನಾದ ಯೇಸು ಕ್ರಿಸ್ತನ ಅಧಿಕಾರದ ಅಡಿಯಲ್ಲಿ ಅವರನ್ನು ನೋಡಿಕೊಳ್ಳಲು, ಮಾರ್ಗದರ್ಶನ ನೀಡಲು ಮತ್ತು ಕಾಪಾಡಲು ಉಪಕುರ್ಬನಾದ ಪಾಸ್ಟರ್ಗಳನ್ನು ನೇಮಿಸಿದ್ದಾನೆ. ಕುರಿಗಳು ಯಾವಾಗಲೂ ಎಲ್ಲಿ ಇರುತ್ತವೆ? ಅವರ ಒಟ್ಟಿಗೆ ಹಿಂದಿನಲ್ಲಿ ಇರುತ್ತದೆ. ಮತ್ತೆ ಅವರಿಗೆ ಒಂದು ಕುರುಬನು ಇರುತ್ತದೆ. ಅದೇ ತರ ನಾವು ಒಂದು
ಹಿಂದಿನಲ್ಲಿ ಇರಬೇಕು ಅಂತ ದೇವರು ನಮಗೆ ಸಭೆ ಕೊಟ್ಟಿದ್ದಾರೆ. ಮತ್ತೆ ಅವರಿಗೆ ಕುರುಬನು ಬೇಕು ದಾರಿ ತೋರಿಸುವುದಕ್ಕೆ, ಅದಕ್ಕೆ ಪಾಸ್ಟರ್ಗಳನ್ನು ನೇಮಿಸಿದ್ದಾರೆ. ಇದು ಯಾವಾಗಲೂ ನಿಮಗೆ ಈ ಸಂಬಂಧ ಬೇಕು. ಹಲ್ಲೆಲೂಯ. ಕುರಿಗಳು ಸಾಮಾನ್ಯವಾಗಿ ತಕ್ಷಣವೇ ಕುರುಬನನ್ನು ಬಿಟ್ಟು ಹೋಗುವುದಿಲ್ಲ. ಮೇಯುತ್ತಿರುವಾಗ ಸ್ವಲ್ಪ ಸ್ವಲ್ಪವಾಗಿ ದೂರ ಸರಿಯುತ್ತವೆ. ಒಂದು ಹುಲ್ಲಿನ ಜಗದಿಂದ ಇನ್ನೊಂದು ಹುಲ್ಲಿನ ಜಗಕ್ಕೆ ಹೋಗುತ್ತಾ ಹೋಗುತ್ತಾ ಕೊನೆಗೆ ತಾವು ಕುರುಬನಿಂದ ತುಂಬಾ ದೂರವಾಗಿದ್ದೇವೆ ಎಂದು ಅರ್ಥಿಕೊಳ್ಳುತ್ತದೆ. ಸ್ವಲ್ಪ ಸ್ವಲ್ಪವಾಗಿ ಅವರು ದೂರ ಹೋಗ್ತಾ ಇರುತ್ತಾರೆ. ಕುರುಬನು ಒಳ್ಳೆ ಹುಲ್ಲನ್ನು ಕೊಡ್ತಾನೆ, ಆದರೂ ಅದು ಬಿಟ್ಟು ಬೇರೆ ಎಲ್ಲೂ ಹುಲ್ಲಿದೆಯೋ ಅಲ್ಲೇ ಹೋಗಿ ತಿಂತಾ ಇರ್ತದೆ. ಆವಾಗ ಏನಾಗುತ್ತದೆ? ಅವರು ಒಬ್ಬಂಡಿಯಾಗಿ ಹೋಗಿದರೆ ಅವ್ರಿಗೆ ಅಪಾಯ ಆಗುತ್ತದೆ ಅಲ್ಲವೇ? ನೀವು ಈ ಹಿಂದಿನಲ್ಲಿ ಇಲ್ಲದಿದ್ದರೆ, ಯಾರೇ ಆದರೂ ಒಂದು ವಿಶ್ವಾಸ ಈ ಹಿಂದಿನಲ್ಲಿ ಇಲ್ಲದಿದ್ದರೆ, ಕುರುಬನ ಆ ಕೇರಲ್ಲಿ ಇಲ್ಲದಿದ್ದರೆ, ತೋಳಗಳು ಯಾವಾಗಲೂ ಅವರ ಹಿಂದೆ ಇರ್ತದೆ. ಯಾರು ತೋಳಗಳು? ಪಿಶಾಚಿ. ಸೊ ನಾವು ಅಲೆದಾಡುವ ಕುರಿಗಳಂತೆ ಹೇಗೆ ವರ್ತಿಸುತ್ತೇವೆ? ಉದಾಹರಣೆಗೆ, ಪ್ರತಿದಿನ ಪ್ರಾರ್ಥನೆ ಮಾಡುತ್ತಿದ್ದ, ಬೈಬಲ್ ಅಧ್ಯಯನ ಮತ್ತು ಇದರ ಆಧ್ಯಾತ್ಮಿಕ ಕೆಲಸಗಳನ್ನು ಮಾಡುತ್ತಿದ್ದ ವ್ಯಕ್ತಿಯು ಕಾರ್ಯನಿರಂತರನಾಗುತ್ತಾನೆ ಮತ್ತು ಕೆಲವು ದಿನಗಳವರೆಗೆ ಇವೆಲ್ಲವೂ ಬಿಟ್ಟು ಬಿಡುತ್ತಾನೆ ಅಥವಾ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ನೀಡುವುದಿಲ್ಲ. ನಂತರ ಅದು ಅಭ್ಯಾಸವಾಗುತ್ತದೆ. ನೀವು ಇಲ್ಲಿ ಬಂದಿರು, ಆ ಕನೆಕ್ಷನ್ ಇಲ್ಲದಿದ್ದರೆ ನೀವು ಅಲದಾಡುವ ಕುರಿಯಂತೆ. ಯು ಆರ್ ಆಲ್ಸೋ ಎ ಲಾಸ್ಟ್ ಶೀಪ್. ದೇವರು ತನ್ನಿಂದ ಯಾರನ್ನಾದರೂ ಕ್ಷಮಿಸುವಂತೆ ಕೇಳುತ್ತಿದ್ದಾನೆಂದು ಇನ್ನೊಬ್ಬ ವ್ಯಕ್ತಿಗೆ ತಿಳಿದಿದೆ, ಆದರೆ ವಿಧೇಯತೆಯನ್ನು ವಿಳಂಬ ಮಾಡುತ್ತಾ ಇರುತ್ತಾರೆ. ನೀವು ವಿಲಂಬ ಮಾಡುತ್ತಾ ಇರ್ತೀರಿ. ಇನ್ನೊಬ್ಬ ವ್ಯಕ್ತಿ ತನ್ನ ಸ್ವಂತ ಬುದ್ಧಿವಂತಿಕೆಯಲ್ಲಿ ವಿಶ್ವಾಸ ಹೊಂದುತ್ತಾನೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಅವನು ಮಾರ್ಗದರ್ಶನವನ್ನು ಹುಡುಕುವುದನ್ನು ನಿಲ್ಲಿಸುತ್ತಾನೆ. ಇವುಗಳಲ್ಲಿ ಯಾವುದು ಮೊದಲಿಗೆ ದೊಡ್ಡ ಪಾಪಗಳಂತೆ ಕಾಣಿಸುವುದಿಲ್ಲ, ಆದರೆ ಪ್ರತಿಯೊಂದು ಅವಿಧೇಯತೆಯ ಹೆಜ್ಜೆಯು ಅವುಗಳನ್ನು ಕುರುಬನಿಯಿಂದ ಸ್ವಲ್ಪ ದೂರಕ್ಕೆ ಕೊಂಡೊಯ್ಯುತ್ತದೆ. ಪ್ರತಿಯೊಂದು ಅವಿಧೇಯತೆಯು, ಪ್ರತಿಯೊಂದು ವಿಳಂಬನು ನೀವು ಕುರುಬನಿಯಿಂದ ದೂರ ಹೋಗ್ತಾ ಇರ್ತೀರಿ. ಇದು ಬಹಳ ಮುಖ್ಯ. ದೇವರು ತನ್ನ ಕುರಿಗಳು ಒಂಟಿಯಾಗಿ ನಡೆಯಬೇಕೆಂದು ಉದ್ದೇಶಿಸಿರಲಿಲ್ಲ. ನಮಗೆ ಕುರುಬ ಮಾರ್ಗದರ್ಶನ ಕೊಡಬೇಕು. ಹಿಂದಿನೊಂದಿಗೆ ಅಂದರೆ ನೀವು ಹಿಂದಿನೊಂದಿಗೆ ಇರಬೇಕು ಅಂದರೆ ಚರ್ಚ್ ಸದಸ್ಯರ ನಡುವೆ ಪ್ರೀತಿಯ ಉತ್ತಮ ಸಂಬಂಧವಿರಬೇಕು. ಮತ್ತು ನಿಮ್ಮ ಪಾದ್ರಿಯಾಗಿರುವ ಕುರುಬನ ಮಾರ್ಗದರ್ಶನ ಮತ್ತು ಆರೈಕೆ ಬೇಕು. ಇವುಗಳ ಹೊರತಾಗಿ ನೀವು ಅಳದಾಡುವ ಕುರಿಯಂದೇ ಆಧ್ಯಾತ್ಮಿಕ ಅಳದಾಟ, ವಂಚನೆ ಮತ್ತು ಅಪಾಯಕ್ಕೆ ಗುರಿಯಾಗುತ್ತೀರಿ. ನಾವು ಯಾವಾಗಲೂ ಆ ಹಿಂದಿನಲ್ಲೇ ಇರಬೇಕು. ಹಿಂದಿನಲ್ಲಿ ಪ್ರೀತಿಯ ಸಹವಾಸ ಇರಬೇಕು. ಸುಮ್ಮನೆ ಬಂದು ಕುರ್ಚಿಯಲ್ಲಿ ಕುತ್ಕೊಂಡು ಹೋಗೋದಲ್ಲ. ನಾವೊಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕು, ಸಹಿಸಬೇಕು, ಬೆಳೆಸಬೇಕು. ಆ ಪ್ರೀತಿ ಇರಬೇಕು. ಹಿಂದಿನಲ್ಲಿ ಸ್ಮೆಲ್ ಇರುವ ಕುರಿಗಳಿದ್ದಾರೆ, ನಮಗೂ ಸ್ಮೆಲ್ ಇಲ್ವಾ? ನಾವೆಲ್ಲರೂ ಸ್ವಚ್ಛವಾಗಬೇಕು. ಅಲ್ಲ, ಇನ್ನೊಂದು ಕುರಿಗೆ ತುಂಬಾ ವಾಸನೆ ಎಂದು ಹೇಳಿ ನೀವು ದೂರ ಸೇರಿದರೆ ನಿಮ್ಮ ವಾಸನೆಯನ್ನು ಅವರಿಗೆ ಸಹಿಸಿಕೊಳ್ಳಕ್ಕಾಗಲ್ಲ. ಅದು ಅರ್ಥ ಮಾಡಿಕೊಳ್ಳಬೇಕು. ನೀವು ನೋಡುವುದು ಇನ್ನೊಬ್ಬ ಕುರಿಯನ ವಾಸನೆ, ತುಂಬಾ ವಾಸನೆ ಸಹಿಸಿಕೊಳ್ಳಕ್ಕಾಗಲ್ಲ ಅಂತ ಹೇಳಿ ಅವರಿಂದ ದೂರ ಹೋಗ್ತೀರಿ. ನಿಮ್ಮ ಎಲ್ಲರ ವಾಸನೆಯನ್ನು ನಾನು ಸಹಿಸಿಕೊಳ್ಳಬೇಕಾ? ಅಲ್ಲವೇ? ನಾನೆಷ್ಟು ಕಷ್ಟದಿಂದ ನಾನು ಆ ಹಿಂದಿನಲ್ಲಿ ಇರ್ತೀನಿ, ಪ್ರೀತಿಯಿಂದ ನಿಮ್ಮನ್ನೆಲ್ಲ ತುಳಿಯೋದಕ್ಕೆ. ಅರ್ಥ ಮಾಡಿಕೊಳ್ಳಬೇಕು. ನಮಗೆಲ್ಲರಿಗೂ ಒಬ್ಬರನ್ನೊಬ್ಬರು ಬೇಕು. ಇದೇ ಚರ್ಚ್. ಈಗ ದೇವರಿಂದ ನಮಗೆ ಅವರ ಮಾರ್ಗದರ್ಶನ ಹೇಗೆ ಸಿಗುತ್ತದೆ? ದೇವರ ಮಾರ್ಗದರ್ಶನವನ್ನು ತುಂಬಾ ಅಗತ್ಯವಾಗಿ ಇದ್ದರೆ ಕುರುಬನು ತನ್ನ ಕುರಿಯನ್ನು ಹೇಗೆ ನಡೆಸುತ್ತಾನೆ? ಮೊದಲನೆಯದಾಗಿ ದೇವರು ತನ್ನ ವಾಕ್ಯದ ಮೂಲಕ ನಮಗೆ ಮಾರ್ಗದರ್ಶನ ನೀಡುತ್ತಾನೆ. 2 ತಿಮೋಥಿಯನಿಗೆ 3:16 ನಾವು ಹಲವು ಬಾರಿ ಬೈಬಲ್ ಒಂದಿನ ಓದಬೇಕು ಮತ್ತು ನೀವು ನಿಮ್ಮ ಪಾಸ್ಟರ್ನ ಯೂಟ್ಯೂಬ್ ಮೆಸೇಜ್ ಅನ್ನು ಕೇಳಬೇಕು. ಏನಾಗುತ್ತದೆ? ನಾವು ಧರ್ಮ ಗ್ರಂಥಗಳು ಮತ್ತು ಯೂಟ್ಯೂಬ್ನ ಮೆಸೇಜ್ಗಳನ್ನು ಕೇಳಿದಾಗ ದೇವರು ನಮ್ಮ ಆಲೋಚನೆಗಳನ್ನು ಸರಿಪಡಿಸುತ್ತಾನೆ. ನನಗೆ ತುಂಬಾ ದೇವರ ಸಾನ್ನಿಧ್ಯ ಇಲ್ಲಿ ಅನುಭವಿಸ್ತಾ ಇದ್ದೀನಿ. ಯಾರು ಇವತ್ತಿನ ಮೆಸೇಜ್ ಸಣ್ಣ ವಿಷಯ ಅಂತ ಹೇಳಿ ಬಿಡಬಾರದು. ದೇವರು ನಮ್ಮ ಆಲೋಚನೆಗಳು ಸರಿಪಡಿಸುತ್ತಾನೆ. ಯಾವಾಗ? ನೀವು ಹಲವು ಬಾರಿ ಬೈಬಲ್ ಓದುವಾಗ, ನೀವು ಮತ್ತೆ ಯೂಟ್ಯೂಬಿನ ಮೆಸೇಜ್ ಅನ್ನು ಕೇಳಿಸಿಕೊಳ್ಳುವಾಗ ಮತ್ತು ನಿಮ್ಮ ತಪ್ಪು ವರ್ತನೆಯನ್ನು ಬಹಿರಂಗಪಡಿಸುತ್ತಾನೆ. ನಮಗೆ ಒಂದು ರೋಗ ಇದ್ದರೆ ಹೇಗೆ ಅದೆಲ್ಲ ಗೊತ್ತಾಗುವುದು? ನಾವು ಡಾಕ್ಟರ್ ಹತ್ರ ಹೋಗ್ತೇವೆ, ಟೆಸ್ಟ್ ಎಲ್ಲ ಮಾಡಿಸ್ತೇವೆ ಅಲ್ಲವೇ? ಇಲ್ಲದಿದ್ರೆ ನಮಗೂ ಗೊತ್ತಾಗುತ್ತದ ನಮಗೇನೇನಿದೆ ಅಂತ?
ಇಲ್ಲ. ಅದೇ ತರ ನಮ್ಮ ಸೋಲಿಗೆ ಕಾಯಿಲೆ ಇದೆ. ಫಸ್ಟ್ ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಕಾಯಿಲೆ ವಾಸಿಯಾಗಬೇಕಂದ್ರೆ ವಾಸಿಯಾಗಬೇಕು ಅಂತ ನೀವು ಬೈಬಲ್ ಓದಬೇಕು. ಆವಾಗ ದೇವರು ತೋರಿಸುತ್ತಾರೆ ನಿಮ್ಮ ನಡವಳಿಕೆಯಲ್ಲಿ ತಪ್ಪಾಗಿದೆ, ಕೆಟ್ಟದಾಗಿದೆ ಎಂದಲ್ಲ. ಮತ್ತು ನಿಮ್ಮ ಪಾಸ್ಟರ್ನ ಯೂಟ್ಯೂಬ್ ಮೆಸೇಜ್ ಅನ್ನು ಕೇಳಿಸ್ಕೊಳ್ಳಬೇಕು. ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾರೆ. ನೀವು ಡಾಕ್ಟರ್ ಹತ್ರ ಹೋಗ್ತಾ ಇಲ್ಲದಿದ್ರೆ ನಿಮ್ಗೆ ಗೊತ್ತಾಗುವುದಿಲ್ಲ ನಿಮ್ಮ ದೇಹದಲ್ಲಿ ಏನೇನು ರೋಗ ಇದೆ ಅಂತ. ಅಲ್ಲಾಂದ್ರೆ ಒಂದು ದೊಡ್ಡ ರೋಗ ಬಂದ್ರೆ ಅದವರು ಟೆಸ್ಟ್ ಮಾಡಲಿಲ್ಲದಿದ್ರೆ ನಿಮ್ಗೆ ಗೊತ್ತಾಗುವುದಿಲ್ಲ ಏನೇನು ಕೊರತೆ ಇದೆ ಅಂತ, ಅಲ್ಲವೇ? ಅದಕ್ಕೆ ನೀವು ಯೂಟ್ಯೂಬ್ ಮೆಸೇಜ್ ಅನ್ನು ಕೇಳಿಸ್ಕೊಳ್ಳಬೇಕು. ಹಲ್ಲೆಲೂಯಾ. ಆದರೆ ಇನ್ನೊಂದು ಸತ್ಯ, ನಮ್ಮಲ್ಲಿ ಕುರುಡು ಪ್ರದೇಶಗಳು, ಕಾಣದ ಗುಪ್ತ ಪಾಪಗಳು, ತಪ್ಪಾದ ಉದ್ದೇಶಗಳು, ಅಹಂಕಾರ, ಸ್ವಾರ್ಥ, ಕಹಿತನ ಅಥವಾ ರಾಜಿ ಮಾಡಿಕೊಳ್ಳುವ ಜೀವನದ ಕೆಲವು ಕ್ಷೇತ್ರಗಳು ಇರಬಹುದು. ಆದ್ದರಿಂದ ದೇವರು ನಮಗೆ ಸಹಾಯ ಮಾಡಲು ಪಾದ್ರಿ ಮತ್ತು ಪಾದ್ರಿಯ ನಾಯಕತ್ವದಲ್ಲಿ ಇರುವ ವಿಶ್ವಾಸಿಗಳ ಉಡುಗೊರೆಗಳ ಮೂಲಕ ಹೆಚ್ಚಾಗಿ ಅದು ಬಳಸುತ್ತಾರೆ. ನೀವು ಒಂದು ಪಾದ್ರಿಯ ನೇತೃತ್ವದಲ್ಲಿ ಮಾತ್ರ ನಿಮ್ಮ ಉಡುಗೊರೆಯನ್ನು ಯೂಸ್ ಮಾಡಬೇಕು. ಅವರಿಂದ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಇದೆಲ್ಲ ದೇವರ ಮಾರ್ಗದರ್ಶನ ಕೊಡುವ ಮಾರ್ಗ. ಬೈಬಲ್ನಾದ್ಯಂತ ದೇವರು ತನ್ನ ಜನರನ್ನು ಎಚ್ಚರಿಸಲು, ಸರಿಪಡಿಸಲು ಮತ್ತು ಮಾರ್ಗದರ್ಶನ ಮಾಡಲು ಪ್ರವಾದಿಗಳು, ನಾಯಕರು ಮತ್ತು ಆಧ್ಯಾತ್ಮಿಕವಾಗಿ ಪ್ರಬುದ್ಧ ಜನರನ್ನು ಬಳಸಿದರು. ದೇವರು ಯಾವಾಗ ಅವರಿಗೆ ಮಾತನಾಡಬೇಕಾಗಿತ್ತೋ, ಯಾರಿನಿಂದ ಮಾತನಾಡಿರೋದು? ನಾಯಕರ ಮೂಲಕ, ಅಲ್ಲಾಂದ್ರೆ ಪ್ರವಾದಿಗಳ ಮೂಲಕ, ಅಲ್ಲವೇ? ದೇವರು ಅವರು ಮುಂದೆ ಬಂದು ಮಾತನಾಡಿದರ? ಇಲ್ವಲ್ಲ. ದೇವರು ಯಾವಾಗಲೂ ಅವರಿಗೆ ನಿಂತ್ಕೊಳ್ಳುವ ಜನರನ್ನು ಬೆಳೆಸಿ ದೇವರು ಮಾತನಾಡುತ್ತಾರೆ. ಹಲ್ಲೆಲೂಯಾ. ಆದರೆ ಇಂದು ಅನೇಕ ವಿಶ್ವಾಸಿಗಳು ಸ್ವತಂತ್ರವಾಗಿ ಬದುಕಲು ಬಯಸುತ್ತಾರೆ. ಅವರು ಒಂಟಿಯಾಗಿ ಬದುಕಲು ಬಯಸುತ್ತಾರೆ. ಅವರೆಲ್ಲ ಅಲದಾಡುವ ಕುರಿಗಳು. ಅವರು ಹೇಳುತ್ತಾರೆ, ನನ್ನ ಬಳಿ ನನ್ನ ಬೈಬಲ್ ಮತ್ತು ನನ್ನ ಪ್ರಾರ್ಥನೆ ಇದೆ, ನನಗೆ ಬೇರೆ ಯಾರು ಅಗತ್ಯವಿಲ್ಲ. ಆದರೆ ಇದು ಹಿಂದಿನಿಂದ ದೂರ ಅಲದಾಡುವ ಕುರಿಯಂತಿದೆ. ಹಿಂದಿನಿಂದ ದೂರದಲ್ಲಿರುವ ಕುರಿ ಸ್ವತಂತ್ರ ಮತ್ತು ಸುರಕ್ಷಿತವೆಂದು ಭಾವಿಸಬಹುದು, ಏಕೆಂದರೆ ಅವರು ಯಾರ ಕಂಟ್ರೋಲಲ್ಲೂ ಇಲ್ಲ. ಆದರೆ ಅವರು ಕುರಿಗಳು. ಹಿಂದಿನಿಂದ ದೂರವಾಗುತ್ತಿರುವ ಕುರಿ ಸ್ವತಂತ್ರ ಮತ್ತು ಸುರಕ್ಷಿತವೆಂದು ಭಾವಿಸಬಹುದು, ಆದರೆ ಅದು ಸುಲಭವಾಗಿ ತೋಳಗಳಿಗೆ ಸುಲಭವಾಗಿ ಗುರಿಯಾಗುತ್ತದೆ. ಅವರಿಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಪ್ರೀತಿಯಿಂದ ಅವರನ್ನು ಅಪ್ರೋಚ್ ಮಾಡಬೇಕು. ಅವರ ವಾಸನೆ ನಿಮಗೆ ಇಷ್ಟವಾಗುವುದಿಲ್ಲ, ಆದರೆ ನಿಮ್ಮ ವಾಸನೆಯನ್ನು ಅವರಿಗೆ ಇಷ್ಟವಾಗುವುದಿಲ್ಲ ಎಂದು ನೀವು ತಿಳ್ಕೊಳ್ಳಬೇಕು. ಇಲ್ಲಾಂದ್ರೆ ನಿಮ್ಮ ವಾಸನೆ ಪಾಸ್ಟ್ ಅಷ್ಟೊಂದು ಸಹಿಸಿಕೊಂಡೆ. ಅದಕ್ಕೆ ನೀವು ಅರ್ಥ ಮಾಡಿಕೊಂಡು ಅದೇ ನೀವು ಸೇವೆ ಮಾಡಬೇಕಾಗಿರುವುದು. ಯಾರ್ಯಾರು ಮಾಡುತ್ತಿಲ್ಲವೋ ನಿಮ್ಮ ಕೊಳೆ ಹೋಗಲ್ಲ. ಬೇರೆಯವರನ್ನು ತೊಳೆದಿಲ್ಲದಿದ್ದರೆ ನಿಮ್ಮ ಕೊಳೆ ಹಂಗೇ ಇರುತ್ತದೆ. ನಾವು ಒಬ್ಬರನ್ನೊಬ್ಬರನ್ನು ತೊಳೆಯಬೇಕು. ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ನಮಗೆ ವಿನಮ್ರತೆ ಬೇಕು, ಸಹಿಷ್ಣುತೆ ಬೇಕು. ವಾಸನೆ ಎಲ್ಲ ಸಹಿಸಿಕೊಳ್ಳಬೇಕಲ್ಲ. ಇವತ್ತಿನ ಮೆಸೇಜು ಅರ್ಥ ಮಾಡಿಕೊಳ್ಳಿ. ನಾವು ಕಣ್ಣುಗಳನ್ನು ಮುಚ್ಚಿ